ಅಟ್ಟಿಗೆ ಹಾಲು ಹಾಕು ಅಂತ ಬಂದ್ರೆ ಒಂದ್ ಮಾತಾಡ್ದೆ ಯಾಕೆ ಕರ್ಕೊ ಬಂದ್ರಿ? ನಿಮ್ದ ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಚೆಲ್ವಿ ಅವ್ರೆ. ಈಗ ಮಾತಾಡಿದ್ ನೀವೇನಾ? ಓ ಚೆಲ್ವಿ ಅವ್ರೆ, ಯಾನಾಗ್ತದೆ ನಿಮ್ಗೆ? ಯಾಕೆ ಕರಡಿತರು ಗುರ್ಗುರ್ ಅಂತಿದ್ದೀರಿ? ಅದೇ ನನಗೂ ಗೊತ್ತಾಯ್ತಾ ಇಲ್ಲ ಚೆಲ್ವಿ ಅವ್ರೆ. ಬಿರ್ಬಿರ್ನೆ ಪಾತ್ರೆ ಇಕ್ಕಳಿ, ನಾ ಹಾಲು ಹೊಂಟೋಯ್ತೀನಿ, ನಂಗೆ ಸಾನೆ ಭಯ ಆಯ್ತದೆ. ಯಾಕೆ ಈ ಪಟ್ಟಿ ಅರ್ಜೆಂಟ್ ಮಾಡ್ತಾ ಇದ್ದಾರಿ? ನಿಧಾನ. ನಂಗೆ ಹೆದರ್ಸ್ಬೇಕು ಅಂತ ನಿಂತದೆಲ್ಲ ಮಾಡ್ತಿದ್ದೀರಾ? ಚಿಕ್ಕಳ್ಳಿ, ಚಿದಯ್ಯ, ನಿಮಗೋಸ್ಕರ 1 ಗಂಟೆ ಮುಂಚಿತವಾಗಿ ಎದ್ದು ಕಾಯ್ತಾವ್ನಿ, ಅಂಥದ್ರಲ್ಲಿ ನಿಮ್ಮನ್ನೇ ಯಾಕೆ ಎದುರಿಸ್ಲಿ ಚೆಲ್ವಿ ಅವ್ರೆ? ಅಯ್ಯೋ ದೇವ್ರೆ, ಇನ್ನು ಹೊತ್ತಿಲ್ಲ ಇದ್ರೆ ಈ ದಯ್ಯತನ ಕೇಳಿ ನಂಗೆ ಚಳಿ ಜ್ವರ ಬರ್ತದೆ, ನಾನು ಒಯ್ತೀನಿ. ಚೆಲ್ವಿ ಅವ್ರೆ, ಶಂಕರೇಶ್ವರ ನನ್ನ ಗಂಟ್ಲಿಗೆ ಆನಾಗಿದ್ದಪ್ಪ. ಮಧುರ ಅವರು ಚೆಲ್ವಿ ಅವ್ರ ಥರ ಬಂದು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಈಗ ಅದು ಇಲ್ಲದಂಗಾಗ್ಬಿಡ್ತು. ಬಾವು, ಚೆಲ್ವಿಯವ್ರು ಯಾಕಂಗ್ ಓಡೋದ್ರು? ಹಾಲು ಎಷ್ಟು ಲೀಟ್ರ್ ಹಾಕ್ಸ್ಕೊಂಡ್ರಿ? ಈಗ ನಾನು ಮಾತಾಡ್ಬಿಟ್ರೆ ಇವಳು ಓಡೊಂಟೋಗ್ಬಿಡ್ತಾಳೆ. ಮಾತಾಡ್ದೆ ಹೆಂಗೆ ಮೇಂಟೈನ್ ಮಾಡ್ಬಿಡ್ತೀನಿ. ಬಾವು, ಯಾಕೆ ಯಾನು ಮಾತಾಡ್ತಾ ಇಲ್ಲ? ನೀವು ಹಿಂಗೆಲ್ಲ ಹೇಳಿದ್ರೆ ನಂಗೆ ಅರ್ಥ ಆಗೋಕ್ಕಿಲ್ಲ. ಬಾಯ್ ಬಿಟ್ಟು ಮಾತಾಡಿ. ಬಾವು, ಒತ್ತರ ಆಟಗಳೇ ಮಾಡ್ತಿದ್ದೀರಾ? ನಂಗೆ ಈ ಗೊಂಬೆ ಭಾಷೆ ಎಲ್ಲ ಅರ್ಥ ಆಗೋಕ್ಕಿಲ್ಲ. ಅದ್ಯಾನೋ ಬಾಯ್ ಬಿಟ್ಟು ಮಾತಾಡಿ. ಬಾವು, ಈಗ ನಾನು ಯಾನ್ ಹೇಳ್ದೆ ಅಂತ ಎಮ್ಮೆ ತರ ಕುಕ್ಕೋತಾ ಇದ್ದಾರೆ. ಕಾಫಿ ಕಾಯಿಸ್ಕೊಂಬೋಗು ಅಂದಿ. ಕೊಂಗಳಿ ಮಲ್ಲಪ್ಪ, ಚೆಲ್ವಿ ಅವ್ರು ನೋಡಿದ್ರೆ ಕರಡಿ ತರ ಕಿರ್ತಿದಾರಿ ಅಂತಾರೆ, ಇವಳು ನೋಡಿದ್ರೆ ಎಮ್ಮ ತರ ಕೂಗ್ತಿದಾರಿ ಅಂತಾರೆ. ಇನ್ನು ಯಾರ್ಯಾರು ಯಾವ್ಯಾವ ಪ್ರಾಣಿಗೆ ಹೋಲ್ಸಿರೋ ಇಲ್ಲ, ಇದಕ್ಕೆ ಒಂದು ಕತ್ತಿ ಕಾಣಿಸ್ಲೇಬೇಕು. ಮಧು, ಒಂದು ಕಪ್ ಕಾಫಿ ಮಾಡ್ಕೊಂಬಮ್ಮ. ಬೇಕಿದ್ರೆ ಹೋಗಿ ಮಾಡ್ಕೊಂಡು ಕುಡೀರಿ, ನಾನೇ ನಿಮ್ಮ ಮನೆ ಕೆಲ್ಸದೊಳಲ್ಲ. ಹೆಂಡ್ತಿರು ಸ್ವಲ್ಪ ದುಡಿಯೋಕೆ ಶುರು ಮಾಡಿಬಿಟ್ರೆ ಸಾಕು, ಗಂಡನ್ನ ಕಾಲ್ ಕಸ ಮಾಡ್ಕೊಂಡ್ಬಿಡ್ತಾರೆ. ಕಾಫಿ ಮಾಡ್ಕೊಡೋದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಬುದ್ಧಿ, ಬಿಸಿ ಆರಕ್ಕೂ ಮುಂಚೆ ಕಾಫಿ ಕುಡ್ಕೊಂಬಿಡಿ, ಆರೋದ್ರ ಕಾಫಿ ಕಲ್ಗಚ್ಚಾಗೋಯ್ತದೆ. ಮಧು ಇಷ್ಟೊಂದು ಫಾಸ್ಟ್ ಆಗ್ಬಿಟ್ಲಾ? ಈಗ ತಾನೇ ಬೆಡ್ರೂಮಿಂದ ಆಚೆ ಬಂದ್ಲು, ಅಷ್ಟು ಬೇಗ ಹಾಲಮನ್ ಗೆಟಪ್ಪಲ್ಲಿ ಬಂದ್ಬಿಟ್ಟಿದ್ದಾಳೆ. ಎಲ್ಲೋ ಮಿಸ್ ಹೊಡಿತಿದ್ಯಲ್ಲ. ಮಾಮರವೆಲ್ಲೋ ಕೋಗಿಲೆ ಎಲ್ಲೋ, ಏನಿ ಸ್ನೇಹ ಸಂಬಂಧ, ಎಲ್ಲಿಯದೋ ಈ ಅನುಬಂಧ. ಮೊದಲು ಹೋಗಿ ಮಧುನ್ ಮಾತಾಡಿಸ್ಬೇಕು. ಬೇಡ, ಮೊದಲು ಕೆಲಸ ಮುಗಿಸ್ಬಿಡೋಣ. ಜಾನಿ ಅವರೊಬ್ಬರಿಗೆ ಕಾಫಿ ಮಾಡ್ಕೊಂಡು ಕುಡ್ದಿದ್ದಾರೆ. ವೆರಿ ಸೆಲ್ಫಿಶ್. ನಂಗೂ ಕಾಫಿ ಮಾಡಿಟ್ಟಿದ್ದಾರೆ. ಜಾನಿ ಮಾತಲ್ಲಷ್ಟೇ ಕೊಬ್ಬು, ಮನಸ್ಸಲ್ಲಿ ತುಂಬ ಪ್ರೀತಿ ಇದೆ. ಇಲ್ಲ, ಜಾನಿಗಿರೋದು ಪ್ರೀತಿ ಅಲ್ಲ, ನನ್ನ ಮೇಲೆ ಭಯ. ಇದನ್ನ ಹೀಗೇ ಮೇಂಟೈನ್ ಮಾಡಬೇಕು, ಇಲ್ಲ ಅಂದರೆ ಮನೆ ಕೆಲಸನೆಲ್ಲ ನನ್ನ ಕೈಲೇ ಮಾಡಿಸ್ತಾರೆ. ಏನಪ್ಪ ಇವಳು, ನಾನು ಹೊಟ್ಟೆ ಕ್ಲೀನ್ ಮಾಡ್ಕೊಂಬರೋಷ್ಟರಲ್ಲಿ ಬಟ್ಟೆ ಬದಲಾಯಿಸ್ಕೊಂಬಂದು ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಈ ನಾಟಕನ ಎಷ್ಟು ದಿನ ಮಾಡ್ತಾಳೋ ನಾನು ನೋಡೇ ಬಿಡ್ತೀನಿ. ಲೇ ಬಾಂಡ್ಲಿ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ಆಫೀಸ್ಗೆ ಹೋಗೋ ಟೈಮಲ್ಲಿ ಕಾರ್ ಓಡಿಸ್ಕೊಂಡು ನಿಂತ್ಕೋಬೇಡ, ಬೆಳಗ್ಗೆ ಬೇಗ ಬಂದು ಒರೆಸು ಅಂತ. ನನ್ನ ಮಾತೆ ಕೇಳಲ್ವಲ್ಲೋ ನೀನು? ಓಹೋ, ಗೊತ್ತಾಯ್ತು ಬಿಡೋ. ನನ್ನ ಮುಂದೆ ಕೆಲಸ ಮಾಡೋಂಥರ ಡೌ ಮಾಡ್ತೀಯಾ? ಬಾ, ನಾನು ಹಾಗೆ ಒರೆಸಿಟ್ಬಿಟ್ಟು ಹೋಗಿದ್ದೆ, ಈಗ ಹೊಡ್ತಾ ಇದೀವಲ್ಲ ಮತ್ತೆ ಒರೆಸ್ತಾ ಇದ್ದೀನಿ. ಯಾಕೆ ಹೇಳಿ? ಕಂಪ್ನಿಯವರು ಸಂಬಳ ಕೊಡೋದ್ರ ಜೊತೆಗೆ ನಾನು ಸ್ವಲ್ಪ ಗಿಂಬಳ ಸೇರಿಸ್ಕೊಡ್ಲಿ ಅಂತ. ನೀವು ಅಲ್ಲೇ ನನ್ನ ತಪ್ಪು ತಿಳ್ಕೊಂಡಿರೋದು. ನೀವು ನನಗೆ ಪರ್ಮನೆಂಟ್ ಊಟ ಸಿಗೋ ಹಾಗೆ ಮಾಡಿರೋದು ದೇವ್ರು. ನಾನು 2 ಸಲ ಕಾರ್ ಓಡಿಸೋದು ಯಾಕೆ? ನೀವು ಕಾರಲ್ಲಿ ಹೋಗ್ತಾ ಇದ್ರೆ ಜನ ಬಾಯಿ ಮೇಲೆ ಬೆಳ್ಳಿಟ್ಕೊಂಡು ನೋಡೋದಕ್ಕೆ. ಲೇ ಬಾಂಡ್ಲಿ, ಈ ಡವೆಲ್ಲ ನನ್ನ ಹತ್ರ ಬೇಡಮ್ಮ. ನನ್ನನ್ನು ಆಫೀಸಿಗೆ ಡ್ರಾಪ್ ಮಾಡಿದ ಕೂಡಲೇ ಈ ಕಾರ್ನ ತಗೊಂಡು ನೀನು MG ರೋಡು, ಬ್ರಿಗೇಡ್ ರೋಡಲ್ಲೆಲ್ಲ ಹುಡುಗಿರ್ ನೋಡೋಕೆ ಹೋಗೋ ವಿಷಯ ನನಗೆ ಗೊತ್ತಿಲ್ಲ ಅನ್ಕೊಂಬಿಟ್ಟಿದ್ಯಾ? ಹೋಗಿ ಬಾಸ್. ಏನು ಹೋಗಿ ಲೇ.
ಪರವಾಗಿಲ್ಲ ಕಣ, ಆದರೆ ಸ್ವಲ್ಪ ಹುಷಾರಾಗಿರೋ. ಈಗಿನ ಕಾಲದಲ್ಲಿ ಇವ್ರ್ಯಾರು ಹುಡುಗಿರ್ಯಾರು ಗೊತ್ತೇ ಆಗಲ್ಲ. ಹುಡುಗಿರ್ದು ಇವ್ರದ್ದು ವ್ಯತ್ಯಾಸನೇ ಇರಲ್ಲ. ಸ್ವಲ್ಪ ತಗಲಾಕೊಂಡ್ರು ಬಾಂಬೆ ಕರ್ಕೊಂಡೋಗಿ ಕಟ್ಟಾಕ್ಬಿಡ್ತಾರೆ. ಹಂಗೇನಿಲ್ಲ ಬಾಸ್, ನಾನು ಆಫೀಸ್ ಬಿಟ್ರೆ ಆಚೆನೆ ಹೋಗಲ್ಲ. ಪರವಾಗಿಲ್ಲ ಕಣ, ಎಂಜಾಯ್ ಮಾಡೋ. ಈಗಿನ ಕಾಲದಲ್ಲಿ ಹೆಣ್ಣು ಹೊನ್ನು ಮಣ್ಣು ಸಿಕ್ಕಿದಾಗ ಅನುಭವಿಸ್ಬಿಡ್ಬೇಕು. ಓ, ನೀವ್ ಈ ಬಟ್ಟೆಲಿ ಒಳ್ಳೆ ರಾಜ್ಕುಮಾರ ಕಂಡಂಗ್ ಕಾಣ್ತಿದ್ದೀರಿ. ನಿಮ್ಗೆ ನನ್ ದೃಷ್ಟಿನೇ ತಾಗ್ತದೆ. ಈಗ ತಾನೇ ಮನೆ ಒಳಗಡೆ ಇದ್ಲು, ಆಗ್ಲೇ ಹಾಲಮ್ಮನ ವೇಷ ಹಾಕೊಂಡ್ಬಂದ್ಬಿಟ್ಟಿದ್ದಾಳಲ್ಲಪ್ಪ. ಯಾನ್ ಯೋಚನೆ ಮಾಡ್ತಿದ್ದೀರಿ? ಏನಿಲ್ಲ. ಸರಿ, ನಾನಿನ್ ಬರ್ತೀನಿ. ಅಯ್ಯೋ, ತಲೆ ಎಲ್ಲ ಕೆಟ್ಟೋಗ್ತಿದ್ಯಲ್ಲಪ್ಪ. ಈಗಲೇ ಮನೆಗೆ ಹೋಗಿ ನೋಡಿದ್ರೆ ಸಿಕ್ಕಾಕೋತಾಳೆ. ಗುಡ್ ಮಾರ್ನಿಂಗ್ ಸರ್. ಹೊರಟಿದ್ದೀನಿ ಸರ್, ಈಗಲೇ ಬಂದ್ಬಿಡ್ತೀನಿ. ಇವತ್ತು ಮಿಸ್ ಆದ್ಲು. ಲೈಸೂರಿ, ನಡಿ ಹೋಗೋಣ. ಮಧು ಏನಿದು ಗೌಡ್ರೆ, ಯಾವಾಗ್ಲೂ ನಮ್ಮ ಮನೆಗೆ ಬರುವಾಗ ಮಧುರ ಅವ್ರೆ ಅಂತ ಕಿರ್ಚ್ಕೊಂಡ್ ಬರ್ತಿದ್ರಿ. ಇವತ್ತು ಯಾಕೆ ಸೈಲೆಂಟ್ ಆಗಿ ಬರ್ತಿದ್ರಾ? ನಾನು ನಿಮ್ ಜೊತೆ ಮಾತಾಡ್ತಿದ್ದೀನಿ, ನೀವ್ ಯಾಕೆ ಸ್ಮೈಲ್ ಮಾಡ್ತಿದ್ದೀರಾ? ಮಧುರ ಅವರು ಚೆಲ್ವಿ ಥರ ಬಂದು ನನ್ನ ಬಗ್ಗೆ ಎಲ್ಲನೂ ತಿಳ್ಕೊಂಡಾರೆ, ಆದರೂ ಪುನಃ ಪರೀಕ್ಷೆ ಮಾಡ್ತಾರೆ. ಯಾನ್ ಮಾಡೋದಪ್ಪ? ನಾನು ಹೇಳ್ತಿರೋದು ನಿಮಗೆ ಕೇಳಿಸ್ತಿಲ್ವಾ? ಅಥವಾ ಬಾಯಿ ಏನಾದ್ರೂ ಬಿದ್ದೋಗಿದ್ಯಾ? ನಾನು ನೋಡ್ಕೊಂಡು ಈ ರೀತಿ ಸ್ಮೈಲ್ ಮಾಡೋ ಬದಲು ಅಟ್ಲೀಸ್ಟ್ ಬೀದಿಲ್ ಹೋಗಿ ಸ್ಮೈಲ್ ಮಾಡಿ 4 ಜನ 4 ಕಾಸಾದ್ರೂ ಹಾಕ್ತಾರೆ. ಮಧುರ ಅವ್ರು ಹಿಂಗೆ ಅಂದ್ಬಿಟ್ರಿ. ಗೌಡ್ರೆ, ನಾನು ಇವಾಗ ಮಾತಾಡಿ ಅಂತ ಹೇಳಿದ್ದು, ಕೋತಿ ತರ ಗುರ್ರಾನಿ ಅಂತ ಅಲ್ಲ. ಮಧುರ ಅವ್ರ ಓತಾರೆ ಅಂತ ನನ್ನ ಧ್ವನಿ ಹೋಗ್ಬಿಟ್ಟದೆ. ಈ ವಿಷಯ ನಿಮ್ಗೆ ಓತಾರೆ ಗೊತ್ತಾಯ್ತಲ್ವಾ? ಎಕ್ಸ್ಕ್ಯೂಸ್ ಮೀ ಗೌಡ್ರೆ, ಎಸ್ ಮಧುರ ಅವ್ರೆ. ನಾನು ನಿಮ್ಮನ್ನ ನೋಡ್ತಿರೋದು ಈಗಲೇ. ಬೆಳಗ್ಗೆ ನಾನು ಯಾವಾಗ ನಿಮ್ಮನ್ನ ಮೀಟ್ ಮಾಡಿದ್ದೆ? ನಾನೊಂದು ಆ ವಿಷಯ ಬಿಟ್ಟಾಕಿ ಮಧುರ ಅವ್ರೆ, ನನ್ನ ಧ್ವನಿ ಸರಿಯಾಗಕ್ಕ ಏನಾದ್ರು ಒಂದು ದಾರಿ ತೋರಿಸಿ. ನಾನೇನ್ ದಾರಿ ತೋರಿಸ್ಲಿ? ಹೋಗಿ ಡಾಕ್ಟರ್ಗೆ ತೋರಿಸಿ. ನಾನು ಈ ಧ್ವನಿ ಇಟ್ಕೊಂಡು ಡಾಕ್ಟ್ರ್ ಫೋನ್ ಮಾಡಿದ್ರೆ ಧ್ವನಿ ಕೇಳ್ತಿಟ್ಕಲ್ಲೇ ಓಡೋಗ್ಬಿಡ್ತಾರೆ. ನಿಮ್ಮ ಧ್ವನಿ ನಾಜೂಕಾಗದೆ, ನೀವೇ ಫೋನ್ ಮಾಡಿ ಕರೆಸಿ, ನೀವು ಕರೆದಿಟ್ಕಲ್ಲಿ ಓಡಿ ಬಂದ್ಬಿಡ್ತಾರೆ. ಸರಿ, 1 ನಿಮಿಷ ಇರಿ. ಹಲೋ ಡಾಕ್ಟರ್, ನಾ ಮಧುರ ಮಾತಾಡ್ತಿರೋದು. ಗೌಡ್ರಿಗೆ ಸ್ವಲ್ಪ ತೊಂದರೆ ಆಗಿದೆ, ಬೇಗ ನಮ್ಮ ಮನೆಗೆ ಬನ್ನಿ. ಓಕೆ ಗೌಡ್ರ, 1 ನಿಮಿಷ ಇರಿ, ಬರ್ತೀನಿ. ಶಂಕರೇಶ್ವರ, ಕೋಗಿಲೆ ಥರ ಇದ್ದಿದ್ದು ನನ್ನ ಗಂಟ್ಲು ಕತ್ಕಿರ್ಬುನ್ ಥರ ಆಗ್ಬಿಟ್ಟದಲ್ಲಪ್ಪ. ಮಧುರ್ ಅವರೇ, ಓ ಗೌಡ್ರೆ ಇಲ್ಲೇ ಇದ್ದೀರಾ? ಏನಾಗಿದೆ ಗೌಡ್ರೆ? ಒಂದು 10 ನಿಮಿಷ ಉಸಿರಾಡೋದು ನಿಲ್ಲಿಸ್ಬಿಡಿ, ಏನೇ ತೊಂದರೆ ಆಗಿದ್ರು ಸರಿ ಹೋಗ್ಬಿಡುತ್ತೆ. ನೀವು ಸುಮ್ಮ ಡಾಕ್ಟ್ರ 10 ನಿಮಿಷ ಉಸಿರಾಡ ನಿಂತು ಬಿಟ್ರೆ ನನ್ನ ಒತ್ಕೊಂಡು ಹೋಗಕ್ಕೆ ಆಂಬುಲೆನ್ಸ್ ಬರಬೇಕಾಯ್ತದೆ. ಡಾಕ್ಟರ್, ನೀವ್ ಯಾವಾಗ ಬಂದ್ರಿ? ಗೌಡ್ರಿಗೆ ಏನಾಗಿದೆ ಅಂತ ಸ್ವಲ್ಪ ನೋಡಿ ಹೇಳಿ. ಮಧುರ್ ಅವರೇ, ಗೌಡ್ರೆ ಯಾಕೆ ಸೀಳ್ನಾಯಿ ಕೂದಂಗೆ ಕೂಗ್ತಾ ಇದ್ದಾರೆ? ಏನಾಗಿದೆ ಇವರಿಗೆ? ಶಂಕರೇಶ್ವರ, ಯಾನಪ್ಪ ಇದು? ಎಲ್ಲರೂ ನನ್ನನ್ನು ಒಂದೊಂದು ಪ್ರಾಣಿಗೆ ಹೋಲಿಸ್ಬಿಟ್ಟು ಮಾತಾಡ್ತಾವ್ರೆ. ಡಾಕ್ಟರ್, ಅವ್ರಿಗೆ ಏನಾಗಿದೆ ಅಂತ ಹೇಳಕ್ಕೆ ಅಂತಾನೆ ನಿಮ್ಮನ್ನ ಕರ್ಸಿರೋದು. ನೀವ್ ನೋಡಿದ್ರೆ ನನ್ನನ್ನ ಕೇಳ್ತಿದ್ದೀರಾ? ಮಧುರ್ ಅವರೇ, ನಿಮ್ಮನೇಲಿ ಯಾವ್ದಾದ್ರು ಉದ್ದದ ಕಬ್ಬಿಣದ ರಾಡಿದ್ಯಾ? ಕಬ್ಬಿಣದ ರಾಡ? ಯಾಕೆ? ಇದ್ರೆ ಕೊಡಿ, ಗ್ಯಾಸ್ ಸ್ಟವ್ ಚೆನ್ನಾಗಿ ಕಾಯಿಸಿ ಗೌಡ್ರ ಗಂಟ್ಲಿಗೆ ಇಟ್ರೆ ಸರಿ ಹೋಗ್ಬೋದೇನೋ. ಯಾವ ಸಿಮೆ ಡಾಕ್ಟರ್? ಈ ಡಾಕ್ಟರ್ ಕಬ್ಬಣ ಕಾಯ್ಸ ಕುಲ್ಮೆ ಕೆಲಸ ಮಾಡೋಣ. ಡಾಕ್ಟರ್, ತಮಾಷೆ ಮಾಡಿದ್ ಸಾಕು. ಗೌಡ್ರಿಗೆ ಬೇಗ ಟ್ರೀಟ್ಮೆಂಟ್ ಕೊಡಿ. ಅವ್ರ ವಾಯ್ಸ್ ಕೇಳಿಸ್ಕೊತಿದ್ರೆ ತಲೆಲೇನೋ ಓಡಾಡ್ದಂಗ ಆಗ್ತಿದೆ. ಮಾಡ್ತೀನಿ. ಗೌಡ್ರು ಇನ್ ಮುಂದೆ ಮಾತಾಡಬಾರ್ದು, ಹಾಗೆ ಮಾಡ್ತೀನಿ. ಏನ್ ನಿಮ್ ಮಾತಿನ ಅರ್ಥ? ಅಂದ್ರೆ ನಾನು ಹೇಳಿದ್ದು ಗೌಡ್ರು ಇನ್ನು ಮುಂದೆ ಈ ಧ್ವನಿಲಿ ಮಾತಾಡಬಾರ್ದು, ಹಾಗೆ ಮಾಡ್ತೀನಿ ಅಂತ. ಏನ್ ಮಾಡ್ತಾ ಇದ್ದಾರಿ? ನೋಡಿದ್ರೆ ಗೊತ್ತಾಗಲ್ವಾ? ಅಲ್ಲಾಡಿಸ್ತಾ ಇದ್ದೀನಿ. ಇದ್ರ ಹೆಸರು ORB ಟಾನಿಕ್ ಅಂತ. ಇದರ ಮೊದಲ ರೂಲ್ಸೇ ಮೊದಲು ಅಲ್ಲಾಡಿಸ್ಬೇಕು, ಆಮೇಲೆ ಕುಡಿಬೇಕು. ನಾನು ಅಲ್ಲಾಡಿಸಿದ್ದೀನಿ, ನೀವು ಕುಡಿದಿ. ಬೇಡ. ಗೌಡ್ರೆ, ಔಷಧಿ ಬೇಡ ಅಂದ್ರೆ ಹೇಗೆ? ನಿಮ್ ವಾಯ್ಸ್ ಸರಿ ಹೋಗ್ಬೇಕು ತಾನೆ, ಸುಮ್ನೆ ಕುಡಿರಿ. ಬೇಡ. ಮಧುರವ್ರೆ, ಇವರಿಗೆ ಈ ರೀತಿ ಹೇಳಿದ್ರೆ ಅರ್ಥ ಆಗಲ್ಲ. ಇವ್ರಿಗೆ ಹೇಗೆ ಕುಡಿಸ್ಬೇಕಂತ ನನಗೆ ಗೊತ್ತು, ಸ್ವಲ್ಪ ಇರಿ. ಅಲ್ಲಿ ನೋಡಿ, ಈಗಿಂದ ನಾಳೆ ಬೆಳಿಗ್ಗೆವರೆಗೂ ಒಂದು ಮಾತಾಡಂಗಿಲ್ಲ.
ಎಲ್ಲಾದರೂ ನನ್ನ ಮಾತು ಮೀರಿ ನೀವು ಒಂದು ಮಾತಾಡಿದರೆ ಈಗ ಗರಗರ ಅಂತಿರೋ ನಿಮ್ಮ ಸ್ವರ ನಾಳೆ ಹರ ಹರ ಆಗಿಬಿಡುತ್ತೆ. ವೆರಿ ಗುಡ್. ಶಾಕ್ನು ಸೈಲೆಂಟ್ ಮೋಡಲ್ಲೇ ಕೊಡಬೇಕು. ಗೌಡ್ರೆ ಗೌಡ್ರೆ ಗೌಡ್ರೆ, ಯಾಕೆ ಗೌಡ್ರೆ ಏನಾಯ್ತು? ಅಂದರೆ ಗಂಟ್ಲು ಬಿದ್ದೋಯ್ತಾ? ಆದಷ್ಟು ಬೇಗ ನೀವು ಬಿದ್ರು ಮೋಟ್ರ್ ಮೇಲೆ ಟೂರ್ ಹೋಯ್ತೀರಾ ಅಂದಂಗೆ ಆಯಿತು. ಹೋಗೋಕ್ಕಿಂತ ಮುಂಚೆ ನನ್ನ ಸಂಬಳ ತೂತ ಮಾಡಿ. ರೀ ಗೌಡ್ರೆ, ನನ್ನ ಹತ್ರ ಈ ಡವ್ಗಳೆಲ್ಲ ಬೇಡ. ನಾನು ನಮ್ಮ ಏರಿಯಾ ಹುಡುಗಿರ ಹತ್ರ ಎಂತೆಂಥ ಡವ್ಗಳು ಮಾಡಿದ್ದೀನಿ ಗೊತ್ತಾ? ಮರ್ಯಾದೆಯಿಂದ ನಾನು ಸಂಬಳ ಕೊಟ್ಟರೆ ಸರಿ, ಇಲ್ಲ ಅಂದರೆ ಜಾಗ ಬಿಟ್ಟು ಕತ್ತಲ್ಲ. ನೋಡಿ ಗೌಡ್ರೆ, ನೀವು ನನಗೆ ಅಪ್ಪನ ಥರನೂ ಅಲ್ಲ, ನಾನು ನಿಮಗೆ ಮಗನ ಥರನೂ ಅಲ್ಲ. ಈ ಡವ್ಗಳು ಬಿಟ್ಬಿಟ್ಟು ನಮ್ಮ ಸಂಬಳ ಚೂತ ಮಾಡಿ. ಈ ಗೌಡ್ರಿಗೆ ಏನಾಗೈತೆ? ಯಾವತ್ತು ಇಷ್ಟೊಂಥರ ನಾಟಕ ಮಾಡ್ತಿರಲ್ವಲ್ಲ? ಯಾವುದೋ ದೊಡ್ಡ ರೋಗನೇ ಬಂದಿದೆ ಅನಿಸುತ್ತೆ. ಈ ವಿಕೆಟ್ ಹೋಗೋಕ್ಕಿಂತ ಮುಂಚೆ ನನ್ನ ಪಾಕೆಟ್ ತುಂಬಿಸ್ಕೊಬಿಡ್ಬೇಕು. ರಾಜು ಅವರೇ, ನೀವ್ ಯಾವಾಗ ಬಂದ್ರಿ? ಪಾರೋರ, ನಾನು ಅವಾಗಲೇ ಬಂದೆ. ಗೌಡ್ರಿಗೆ ಏನಾಗೈತೆ? ಮಾತಾಡ್ತಾನೆ ಇಲ್ಲ. ರಾಜು ಅವರೇ, ನಮ್ಮ ಬಾಬುನ್ ಗಂಟ್ಲಿಗೆ ಏನೋ ಆಗೋಗ್ಬಿಟ್ಟದೆ. ಒತ್ತಾರಿಂದ ಕರಡಿ ಕುಕ್ಕೊಳಕ್ ಕೂಗೋತವ್ರೆ. ಹಾ, ಅದಕ್ಕೆ ಅನ್ಸುತ್ತೆ ನಾನು ಅವಾಗಲೇ ಬಂದಾಗ ಮಾತ್ರೆ ತಗೋಬಾ ಅಂತ ಸನ್ನೆ ಮಾಡಿ ಹೇಳ್ತಿದ್ರು. ನನ್ನ ಹತ್ರ ದುಡ್ಡೆಲ್ಲ ಐತೆ ಅವ್ರಿಗೆ ಮಾತ್ರೆ ತರಕ್ಕೆ. ಇವ್ರು ಕರೆಕ್ಟಾಗಿ ಸಂಬಳ ಕೊಟ್ಟವ್ರಾ? ಈ ಉಮ್ಮತ್ತೂರು ಮಿಳ್ಳ ಆಡ್ತಾ ಇರೋದು ನೋಡ್ತಾ ಇದ್ರೆ ಏನೋ ದೊಡ್ಡದಕ್ಕೆ ಸ್ಕೆಚ್ ಹಾಕಿರಂಗ ಅವನೇ. ರಾಜು ಅವರೇ, ನಮ್ಮ ಬಾಬು ದುಡ್ಡಿಯಲ್ಲಿ ಇಟ್ಟಿರ್ತಾರ ಅಂತ ನಂಗೆ ಚಂದ ಗೊತ್ತು. ನಾನು ಹೋಗಿ ತಗೋಬತ್ತೀನಿ. ಹೋಗಿ ತಗೊಂಬನ್ನಿ. ಅಪ್ಪಾಜಿ, ನೀವೇನು ತಲೆ ಕೆಡ್ಸ್ಕೊಬೇಡಿ. ನಾನು ನಿಮಗೆ ದೊಡ್ಡ ಮಗ ಇದ್ದಂಗೆ ತಾನೇ, ಔಷಧಿ ನಾನೇ ತರ್ತೀನಿ. ಹ್ಞೂ ಬಾಬು, ನಿಮ್ಗಿಂತ ದುಡ್ಡು ದೊಡ್ಡದಲ್ಲ. ಹ್ಞೂ ಪಾರವ್ರೆ, ಗೌಡ್ರಿಗೆ ಏನಾರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಆ ದುಡ್ಡೆಲ್ಲ ನೀವು ಎಣದ ಮೇಲೆ ಹಾಕೊಂಡೋಗ್ತಾರೆ. ನೀವು ಹೋಗಿ, ನೀವು ತಗೊಂಬನ್ನಿ. ತಗೋಬತ್ತೀನಿ. ಸುಮ್ಕಿರಿ. ರಾಜು, ಔಷಧಿಗೆ ಎಷ್ಟು ದುಡ್ಡು ಬೇಕಾಯ್ತದೆ? ಈಗಿನ ಕಾಲದಲ್ಲಿ ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂತ ಹೇಗೆ ಹೇಳೋದು? ಸ್ವಲ್ಪ ಜಾಸ್ತಿನೇ ಕೊಟ್ಟಿರಿ, ಮಿಕ್ಕಿದ್ರೆ ವಾಪಸ್ ತಂದು ಕೊಡ್ತೀನಿ. ನೀವು ಸಮಾಧಾನ ಮಾಡ್ಕೊಳ್ಳಿ ಅಪ್ಪಾಜಿ. ಎಷ್ಟೇ ಆಗಲಿ ನಾನು ನಿಮ್ಮ ಮಗ ಇದ್ದಂಗಲ್ವಾ, ನಾನಾಗ ಔಷಧಿ ತಗೊಂಬರ್ತೀನಿ. ಅಪ್ಪಾಜಿ ನಾವು ಚೆನ್ನಾಗಿ ನೋಡ್ಕೊಳ್ಳಿ ಅವ್ವ. ಅಲ್ಲ ಪಾರೋರೆ, ನಾನು ಬರಲಾ? ಹೋಗಿ ಬಾವು, ನೀವು ಹೇಳಿದ್ ನಂಗೆ ಅರ್ಥ ಆಯ್ತು. ನಂಗೆ ನಾಚಿಕೆ ಆಯ್ತು. ಅದೇ ಬಿರ್ನೋಗಿ ರೆಡಿಯಾಗಿ ಬಾ, ಇಬ್ರು ಜೋಡಿ ಹಾಕ್ತಾರ ಮುತ್ತಾಡವು ಅಂತ. ಹೋಗಿ ಬಾವು. ಗೌಡ್ರೆ ನಿತ್ಕಣಿ ಮರ್ರೆ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋಕಿದ್ದಿತ್ತು. ಗೌಡ್ರೆ, ನಿಮ್ಗೆ ಅಂತ ಕಿವಿ ಕೆಪ್ಪ ಮರ್ರೆ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋಕಿತ್ತಂದಳಿ ನಾನೊಬ್ಬ ಇನ್ಸ್ಪೆಕ್ಟರ್ ಹೇಳ್ತಿದ್ದೆ. ನಾನು ಮಾತು ಕೇಳದೆ ಮುಖ ತಿರ್ಸ್ಕೊಂಡು ಹೋತ್ರಲ್ಲ, ನನ್ನೇನು ಅಂಡಿ ಪಿರ್ಕೆ ಅಂದಳಿ ಮಾಡಿದ್ಯಾ? ನಿಮಗೆ ನನ್ನ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ ಅಂದಳಿ ಸನ್ನೆ ಬೇರೆ ಮಾಡಿ ಹೇಳ್ತೀರಾ? ಎಷ್ಟು ಇರಬೇಡ ನಿಮಗೆ ಚರ್ಬಿ. ಗೌಡ್ರೆ, ತಮಾಷೆ ಮಾಡಬೇಡಿ. ನಾನು ನಿಮ್ಮ ಹತ್ರ ಚಣ್ಣಿ ಮಣಿ ಆಟ ಆಡೋಕೆ ಬರಲಿಲ್ಲ. ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಇತ್ತು, ಅದನ್ನು ಹೇಳೋಕೆ ಬಂದಿದ್ದೆ. ನೀವು ಮಾರೋ ಚಡ್ಡಿ ಬನಿಯನ್ನ ವಾರಂಟಿ ಮುಗಿದ್ರೊಳಗೆ ಹರಿದೋತಿತ್ತಂಬ್ರು. ಆದರೂ ನೀವು ಹೊಸ ಚಡ್ಡಿ ಬನಿಯನ್ ಕೊಡೋದಿಲ್ಲ ಎಂತಕ್ಕೆ? ಗೌಡ್ರೆ, ನಮ್ಮ ಪರಿಚಯದವ್ರಂದಳಿ ಸುಮ್ಮನೆ ಬಿಟ್ಟಿದೆ. ಇಲ್ಲ ಅಂದ್ರೆ ನಿಮ್ಮನ್ನು ಸ್ಟೇಷನ್ನಿಗೆ ಎತ್ತಾಯ್ಕೊಂಡು ಹೋಗಿ ಮುಖದ ಮೇಲೆ ಹಲಸಿನ ಹಣ್ಣು ಕಡೆ ಬರ್ಸಿಕ್ಕೆ ಅಂತಿದ್ದೆ. ಗೌಡ್ರೆ, ನೀವು ಎಂತ ಹೇಳ್ತಿದ್ರಿ ಅಂದಳಿ ನಂಗೆ ತಲೆ ಬುಡ ಅರ್ಥ ಆಗ್ತಿಲ್ಲ ಮರ್ರೆ. ಗಂಟಲು ಸರಿ ಇಲ್ಲದ ಕಾರಣ ನನಗೆ ಮಾತನಾಡಲು ಆಗುತ್ತಿಲ್ಲ. ಗೌಡ್ರೆ, ಇದನ್ನು ಮೊದಲೇ ಬಾಯಿ ಬಿಟ್ಟು ಹೇಳೋಕೆ ಎಂತ ಆಯ್ತು ಮರ್ರೆ ನಿಮಗೆ? ಗಂಟಲು ಸರಿ ಇಲ್ಲದಿದ್ದಾಗ ಮಾತನಾಡಲು ಆಗಲ್ಲ ಅನ್ನೋ ಒಂದು ಸಣ್ಣ ಕಾಮನ್ ಸೆನ್ಸ್ ಇಲ್ವಾ ಅಂಡಿ ಪಿರ್ಕಿ? ಅಡ್ಡಿಲ್ಲ, ಗಂಟ್ಲು ಸರಿ ಮಾಡ್ಕೊಂಡು ಆ ವ್ಯಕ್ತಿಗೆ ಹೊಸ ಚಡ್ಡಿ ಬನಿಯನ್ ಕೊಡ. ಗಂಟಲು ಸರಿಯಾಗಲು ತಡವಾಗಬಹುದು, ಹಾಕೊಂಡಿದ್ದನ್ನೇ ಬಿಚ್ಚಿ ಕೊಡ್ಲಾ? ಜೀವ ಹೂವಾಗಿದೆ, ಭಾವಜನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು. ಜೀವ ಹೂವಾಗಿದೆ, ಭಾವಜನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು. ಜೀವ ಹೂವಾಗಿದೆ.
ಜಾನಿಯವ್ರೆ ನನ್ನ ಹಾಡಿಗೆ ಹಾಡು ಬಿಡಿಸಿದ್ದಕ್ಕೆ ತುಂಬಾ ಥ್ಯಾಂಕು. ಪಾರೋರೆ ಅದು ತಾಂಕು ಅಲ್ಲ, ಥ್ಯಾಂಕ್ ಯು. ಹೇಳಿದ್ರಿ ಜಾಡ. ಪಾರೋರೆ ನೀವು ಹೂ ಅನ್ನಿ, ಹಾಡಿನ ಜೊತೆಗೆ ಹಾಡು ಬೆರೆಸೋದಿಲ್ಲ, ನಿಮ್ಮ ಜೀವನದಲ್ಲೇ ಬೆರ್ತೋಗ್ಬಿಡ್ತೀನಿ. ನಿಮ್ಗೆ ಯಾವಾಗ ನನ್ನ ಜೊತೆ ಬೆರಿಬೇಕು ಅನ್ಸುತ್ತೆ ಅವಾಗ ಹೇಳಿ ಬೆರ್ತು ಬಿಡೋಣ ಅಂದೆ. ಹಾಡಂತಾನೆ ಇದನ್ನು ಮಾತ್ರ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರ ನೋಡಿ. ಎಲ್ಲಿ ನಮ್ಮ ಪಟ್ಟಾಪಟ್ಟಿ ಚಡ್ಡಿ ಬನಿನ್ ಮಾರೋ ಗೌಡ್ರು ಕಾಣಿಸ್ತಾನೆ ಇಲ್ಲ. ಜಾನಿಯವ್ರೆ ನಮ್ಮ ಬಾವಂಗೆ ಏನೂ ಆಗೋಗದೆ, ಅವ್ರು ಮಾತಾಡಿದ್ರೆ ಸಾಕು ಕರಡಿ ಕುಗ್ದಂಗ ಆಯ್ತದೆ. ಪಾರೋರೆ, ಕರಡಿಗಳು ಕರಡಿ ತರ ಕೂಗದೆ ಕೋಗಿಲೆ ತರ ಕೂಗಕ್ಕಾಗತ್ತಾ? ಯಾವುದಕ್ಕೂ ನೀವು ಗೌಡ್ರಿಂದ ಸ್ವಲ್ಪ ದೂರ ಇರಿ. ಗಂಡು ಕರಡಿ ಸರಿ ಇರಲ್ಲ. ಗೌಡ್ರ ಯಾಕೆ ಕರಡಿ ತರ ಆಡ್ತಿದ್ದಾರೆ? ಅದೇ ನಂಗೂ ಅರ್ಥ ಆಯ್ತಾ ಇಲ್ಲ. ಉತ್ತರ ಎದ್ದಾಗ ನನ್ ತವ ಮಾತಾಡಿದಷ್ಟೇ, ಆಮ್ಯಾಕಿಂದ ಮಾತಾಡದೆ ಬಿಟ್ಬಿಟ್ಟವ್ರೆ. ಒಳ್ಳೇದಾಯ್ತು ಬಿಡಿ. ಪಾರೋರೆ ಅವ್ರು ಮಾತಾಡ್ದಿದ್ರೆ ಏನಾಯ್ತು, ನಾನಿದ್ದೀನಲ್ಲ ನನ್ನ ಜೊತೆ ಮಾತಾಡ್ಕೊಂಡು ಆರಾಮಾಗಿದ್ದು ಬಿಡಿ. ಯಾವನು ಅವನು ಈ ಬಾಹುಬಲಿನ ಹಿಂದೆಯಿಂದ ಕೆಣಕ್ತಾ ಇರೋನು? ಮಾಸ್ತಿ ಗುಡಿ. ಈ ಗೌಡ್ರೆ ನನ್ನ ನೋಡಿ ಯಾಕ್ರಿ ಅಷ್ಟೊಂದು ಎದುರುಕೋತಿದ್ದೀರಾ? ಆರಾಮಾಗಿ ಬಾಯ್ ಬಿಟ್ಟು ಮಾತಾಡ್ರಿ. ಪಾರೋರೆ ಗೌಡ್ರು ನಾನು ನೋಡಿದ ಕೂಡಲೇ ಗಡಗಡ ಅಂತ ಹೆದರ್ಕೊಂಡು ನಡಕ್ತಿದ್ದಾರೆ. ಏರಿಯಾ ಮ್ಯಾನೇಜರ್ ನಾನು ನೋಡಿದ್ರೆ ಇದೇ ರೀತಿ ಭಯ ಇರಬೇಕು. ಇನ್ಮೇಲೆ ಇದನ್ನೇ ಮೇಂಟೈನ್ ಮಾಡಿ. ನಾನು ಬರ್ತೀನಿ ಪಾರೋರೆ. ಐ ಲವ್ ಯು. ಐ ಲವ್ ಯು. ಲೇ ಸೂರಿ, ನನ್ಗೆ ಹಸುವಾದಾಗ ಊಟ ಕೊಡಬೇಕು ಅಂತ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋದು ನೀನು ಒಬ್ಬರೇ ಕಣ. ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು ಸೋ ಮಚ್. ಓಹೋ ಏನು ಗೌಡ್ರೆ, ನಾನು ಹೇಳಿ ಕಳಿಸ್ತಾ ಇದ್ರು ಊಟ ತೊಗೊಂಬಂದ್ಬಿಟ್ಟಿದ್ದೀರಾ? ಪಟ್ಟಾಪಟ್ಟಿ ಚಡ್ಡಿ ಬನಿನ್ ಬಿಸ್ನೆಸ್ ಲಾಸ್ ಆಯಿತು ಅಂತ ಕ್ಯಾಟ್ರಿಂಗ್ ಶುರು ಮಾಡಿಬಿಟ್ರೆ ಹೇಗೆ? ಥ್ಯಾಂಕ್ ಯು ಗೌಡ್ರೆ. ನಂಗೆ ಹಸುವಾದಾಗ ಊಟ ತಂದ್ಕೊಡ್ಬೇಕು ಅಂತ ಅಟ್ಲೀಸ್ಟ್ ನಿಮ್ಗದು ಅರ್ಥ ಆಯ್ತಲ್ಲ. ಇನ್ನೂ ಕೆಲವ್ರಿದ್ದಾರೆ, ಅಲ್ಪನ್ಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿದ್ರಂತೆ, ಹಾಗೆ ಕೈ ಕಾಲು ನಿಲ್ತಾನೆ ಇಲ್ಲ, ಆಕಾಶದಲ್ಲಿ ತೇಲಾಡ್ತಿದ್ದಾರೆ. ಏಯ್ ಸೂರಿ, ಎಲ್ಲಿ ಹಾಳಾಗೋಗಿದ್ಯೋ? ನನ್ಗೆ ಹಸುವಾಗಿದೆ, ಊಟ ತಗೊಂಡ್ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವೇನೋ? ಬರೋ ಬೇಗ ಇಡಿಯಟ್. ಸರಿ ಬಸ್, ಒಂದು ನಿಮಿಷ ಬಂದ್ಬಿಟ್ಟೆ. ಗೌಡ್ರೆ ನೀವು ಊಟ ಮಾಡಿ ಬನ್ನಿ. ಇದೇನು ಗೌಡ್ರೆ, ಮಾತು ಬರ್ದೇ ಇರೋ ಥರ ಸನ್ನೆ ಮಾಡ್ಕೊಂಡು ಏನೋ ಹೇಳ್ತಾ ಇದ್ದೀರಾ? ಏಯ್ ಸೂರಿ, ಗೌಡ್ರು ಗಂಟ್ಲಿಗೆ ಗರ ಬಡ್ದ್ಬಿಟ್ಟಿದೆ ಕಣ, ಅದಕ್ಕೆ ಮೂಕ ಭಾಷೆಯಲ್ಲಿ ಮಾತಾಡ್ತಿದ್ದಾರೆ. ಹೌದಾ ಬಾ? ಅದಕ್ಕೆ ಗೌಡ್ರೆ ಹೇಳೋದು, ಮಾತು ಬರುತ್ತೆ ಅಂತ ಏನೇನೋ ಮಾತಾಡಿದ್ರೆ ಹೀಗೆ ಆಗೋದು. ಏಯ್ ಸೂರಿ, ಯಾರೋ ನೀನು? ಈ ಏರಿಯಾ ಮ್ಯಾನೇಜರ್, ಕಾರ್ ಡ್ರೈವರು ಅಂಥದ್ರಲ್ಲಿ ನೀನು ಈ ಪಟ್ಟಾಪಟ್ಟಿ ಜಡ್ಡಿ ಬನಿನ್ ಮಾರೋ ಗೌಡ್ರ ಹತ್ರ ಒದೆ ತಿನ್ನೋದಾ? ಬಿಡೋ ನಾಲ್ಕು. ಬಿಸಿ ಬಿಸಿ ಕಜ್ಜಾಯ, ಬಿಸಿ ಬಿಸಿ ಕಜ್ಜಾಯ ಮಾಡಿ ಕೊಡಲೆ ನಾನು. ತಗೋ ತಿನ್ನು, ತಗೋ ತಿನ್ನು. ಹಿಂದೆ ಎಂದು ತಿಂದೇ ಇಲ್ಲ, ಮುಂದೆ ಎಂದು ತಿನ್ನೋದಿಲ್ಲ, ಜನ್ಮ ಜನ್ಮದಲ್ಲೂ ನೆನಪಲ್ಲಿ ಉಳಿಯುವ ಬಿಸಿ ಬಿಸಿ ಕಜ್ಜಾಯ, ಬಿಸಿ ಬಿಸಿ ಕಜ್ಜಾಯ ಮಾಡಿ ಕೊಡುವೆ ನಾನು. ತಗೋ ತಿನ್ನು, ಕೊಡೋ ಸೂರಿ. ಅಡೋಕೆ ಕಬುಲ, ನನ್ನ ಮೇಲೆ ಕೈ ಮಾಡ್ಬಿಟ್ಟಲ್ವಾ? ಆಚೆ ಒಂಟಿಯಾಗಿ ಸಿಕ್ಕು ಒಡೆದ ಅಂದ್ರೆ ಅಲ್ಸಿನ ಬಿತ್ತ ಕಲ್ಸೋಗ್ಬೇಕು. ಗೌಡ್ರೆ, ನೀವು ಮೈಂಡ್ ವಯಸ್ಸಲ್ಲ, ಯಾವ ವಯಸ್ಸಲ್ಲಿ ಏನೇ ಬೈಕೊಂಡ್ರು ನನ್ನ ಏನು ಮಾಡ್ಕೊಳಕ್ಕಾಗಲ್ಲ. ಅರ್ಥ ಆಯ್ತಾ? ಲೈ ಸೂರಿ, ನೀನೀಗ ಗೌಡ್ರು ಕೊಟ್ಟಿರೋ ಒದೆಗೆ ಅವ್ರು ಇನ್ನೂ ಒಂದು ವಾರ ಸುಧಾರಿಸ್ಕೋಬೇಕು. ಹೋಗೋ, ಆರಾಮಾಗಿ ಊಟ ಮಾಡಿ ಮಲ್ಗೋ. ಥ್ಯಾಂಕ್ ಯು ಬಾಸ್. ನೀನೇ ಸಾಕಿದ ಗಿಣಿ, ನಿನ್ನ ಮುದ್ದಿನ ಗಿಣಿ. ಇವತ್ತೇ ನನ್ನ ಮೌನ ವ್ರತನ ಚೆಲ್ವಿಯವ್ರ ಮುಂದೆ ಕೊನೆ ಮಾಡಿಬಿಡ್ತೀನಿ. ನನ್ನ ಕೋಗಿಲೆ ಕಂಠನ ಕೇಳ್ತಿದ್ದ ಏಟುಗಳಿಗೆ ಅವರು ನನಗೆ ಮನಸ್ಸೋತು ಓಡು ಬಂದು ನನ್ನ ತಪ್ಕೊಂಡ್ಬಿಡ್ಬೇಕು. ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ, ನಿನ್ನ ಬಲವು ಬೇಕೆಂದು ಬಳಿಗೆ ಬಂದಾಗ ಛಲವು ನನ್ನಲ್ಲಿ ಏಕೆ ಓ
ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ ನಿನ್ನ ಬಲವು ಬೇಕೆಂದು ಬಳಿಗೆ ಬಂದಾಗ ಛಲವು ನನ್ನಲ್ಲಿ ಏಕೆ ಓ ಚಿನ್ನದ ಮಲ್ಲಿಗೆ ಚಿಕ್ಕಳ್ಳ. ನಾನೊಂದು ಗೌಡ್ರೆ, ಇದ್ಯಾಕೆ ಈ ಪಾಟಿ ನಾಚ್ಕೋತಿದ್ದೀರಿ? ಪಾತ್ರೆ ಹಿಡಿದಿ ಹಾಲು ಹಾಕ್ತೀನಿ. ಇದ್ಯಾಕೆ ಗೌಡ್ರೆ, ಗಂಟ್ಲೇನು ಸರಿ ಹೋಗಿಲ್ವಾ? ಮತ್ ಮಾತಾಡಿ, ಕೋಲೆ ಬಸವಂತರ ಹೂ ಅಂತಿದ್ದೀರಿ. ಚೆಲುವೆ ತಾತ ಆಗ್ಬಿಟ್ಟಿದ್ದೀರಿ. ಚೆಲುವೆ ಚೆಲುವೆ ಬಾ